ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇರಾನ್ ಮತ್ತು ಅಮೆರಿಕ ಯುದ್ಧ ಮುಗಿಯಿತಂತೆ, ಹೌದಾ? ಹಾಗಂತ ಹಲವಾರು ಜನ ನಮ್ಮ ಸಾಮಾಜಿಕ ಪರಿವಾರದ ಬಂಧುಗಳು ಪ್ರಶ್ನೆ ಕೇಳ್ತಾ ಇದ್ದಾರೆ. ನನಗೊಂದು ಸಂದಿಗ್ಧತೆ ಇದೆ. ಏನಂದರೆ, ನಮ್ಮ ವಾಹಿನಿಯನ್ನೇ ನೆಚ್ಚಿಕೊಂಡಂಥ ಅಸಂಖ್ಯಾತ ಜನ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಪ್ರತಿ ಸುದ್ದಿಗಾಗಿ ಕಾಯ್ತಾ ಇರ್ತಾರೆ. ಯಾವುದೇ ಸುದ್ದಿಯನ್ನು ನಾವು ಬಿಡುವ ಹಾಗಿಲ್ಲ, ಹಾಗಂತ ಏನನ್ನೂ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮೊದಲೇದಾಗಿ ಈ ರೀತಿ ನೆಚ್ಚಿಕೊಂಡಂಥ ಅಸಂಖ್ಯಾತ ಬಂಧುಗಳಿದ್ದಾರೆ ಅನ್ನೋದು ಸುಯೋಗ. ಆದರೆ ಅದನ್ನು ಆಳವಾಗಿ ಗಾಢವಾಗಿ ಅಧ್ಯಯನ ಮಾಡಿ ಹೇಳಬೇಕಾಗಿದ್ದು ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಿಭಾಯಿಸುವ ಕೆಲಸವನ್ನು ದಕ್ಷತೆಯನ್ನು ಮಾಡುವ ಪ್ರಯತ್ನ ಮಾಡ್ತೀನಿ ಅಂತ ವಿನೀತವಾಗಿ ಹೇಳ್ತೀನಿ. ಈಗ ಯುದ್ಧದ ವಿಚಾರಕ್ಕೆ ಬರೋಣ. ಒಂದು ಹಿಂದಿ ಒಳಗೆ ಒಂದು ಗಾದೆ ಮಾತಿದೆ ಸರ್. ಏನಂತಿದೆ ಅಂದರೆ, ಖಾಯಾ ನೈ ಪಿಯಾ ನೈ ಗ್ಲಾಸ್ ತೋಡ ಬಾರ ಅಣ್ಣ ಅಂತ. ಒಂದಿಬ್ಬರು ಹೋಟ್ಲಿಗೆ ಹೋಗ್ತಾರೆ. ಹೋಟ್ಲಿಗೆ ಹೋದ್ಮೇಲೆ ಇಬ್ಬರು ಜಗಳ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಸಪ್ಲೈಯರ್ 3 ಸಲ ಬಂದು ಹೋಗ್ತಾನೆ, ನಿಮ್ಗೆ ಏನು ಬೇಕು ಅಂತ. ಇವನು ಟೀ ಅಂತಾನೆ, ಅವ್ನು ಕಾಫಿ ಅಂತಾನೆ, ಅವ್ನು ಕಾಫಿ ಅಂತಾನೆ, ಅವ್ನು ಟೀ ಅಂತಾನೆ. ಅಲ್ಲೇ ಟೀ ಕಾಫಿ ಖಾಲಿ ಗ್ಲಾಸ್ಗಳಿರ್ತವೆ. ಮಾತಾಡ್ತಾ ಮಾತಾಡ್ತಾ ಜಗಳ ಆಗತ್ತೆ, ಗ್ಲಾಸ್ಗಳು ಒಡೆದು ಹೋಗ್ಬಿಡ್ತವೆ. ಅಲ್ಲಿ ಗಲ್ಲೆ ಮೇಲೆ ಕೂತಿರ್ತಾನಲ್ಲ ಮಾಲೀಕ, ಹೋಟೆಲ್ ಮಾಲೀಕ, ಅವನು ಹೇಳ್ತಾನೆ, ನೀವು ಟೀ ಕುಡಿತಿರೋ ಕಾಫಿ ಕುಡಿತಿರೋ ಗೊತ್ತಿಲ್ಲ, 2 ಗ್ಲಾಸ್ ಹೊಡೆದಿರಿ, ಅದಕ್ಕೆ 12 ಆಣೆ ದುಡ್ಡು ಕೊಡಿ. 12 ಆಣೆ ಅಂದರೆ 12 ಆಣೆ, 75 ಪೈಸೆ ಅಂತ. 12 ಆಣೆ ಅವತ್ತಿನ ಕಾಲದ ಗಾದೆ ಮಾತಿದ್ದು. 12 ಆಣೆ ಕೊಡ್ರಿ ಅಂತ. ಅವಾಗ ಅವ್ರು ಮಾತಾಡ್ಕೋತಾರೆ, ಪಿಯಾ ನೈ ಖಾಯಾ ನೈ ಗ್ಲಾಸ್ ತೋಡ, ಗ್ಲಾಸ್ ಹೊಡೆದ್ವಿ, 12 ಆಣೆ ಕೊಡಬೇಕಾಯ್ತು. ಹಾಗೆ ಅಮೇರಿಕ ಮತ್ತು ಇರಾನ್ ಯುದ್ಧದ ಒಟ್ಟು ತಾತ್ಪರ್ಯ ಆಗಿರೋದು. ನಿನ್ನೆ ಇದ್ದಕ್ಕಿದ್ದ ಹಾಗೆ ಭಾನುವಾರ ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ ಇದ್ದಕ್ಕಿದ್ದ ಹಾಗೆ ಒಂದು ಅನೌನ್ಸ್ಮೆಂಟ್ ಬರುತ್ತೆ, ಘೋಷಣೆ ಬರುತ್ತೆ. ಇಸ್ಲಾಮಿಕ್ ರಿಪಬ್ಲಿಕ್ ಇರಾನ್ ಮತ್ತು ಅಮೇರಿಕೆ ಮಧ್ಯೆ ಒಡಂಬಡಿಕೆಯಾಗಿದ್ದು, ಅಂದರೆ MOU ಆಗಿದ್ದು, ಇನ್ನು ಮುಂದೆ ಎಲ್ಲ ಹಡಗುಗಳು ತಮ್ಮ ಎಂಜಿನನ್ನು ಪ್ರಾರಂಭ ಮಾಡಬಹುದು. ಅಂದರೆ ಯು ಕ್ಯಾನ್ ಸೇಲ್ ನಾವು ಅಂತ. ಸಮುದ್ರದಲ್ಲಿ ಈ ಹಡಗುಗಳೇನಿದಾವೆ ತಮ್ಮ ತಮ್ಮ ಪಯಣವನ್ನು ಮುಂದುವರಿಸಬಹುದು. ಅಂದರೆ ಇಷ್ಟು ದಿವಸ ಇವೆಲ್ಲ ನಿಂತಿದ್ದು. ಒಂದು ಸ್ಟ್ರೇಟ್ ಆಫ್ ಹಾರ್ಮುಜಲ್ಲಿ ಇರಾನ್ನಿಂದ ನಿಂತಿತ್ತು. ಅದಾದಮೇಲೆ ಬ್ಲಾಕೇಡ್ ಹಾಕಿ ಅಮೇರಿಕಾದವ್ರು ನಿಲ್ಲಿಸಿದ್ರು. 2 ಕಡೆ ಸ್ಥಗಿತ ಆಗಿರೋದ್ರಿಂದ ಇಡೀ ಜಗತ್ತಿನ ಬಹುಪಾಲು ಪ್ರದೇಶದ ಜಲಯಾನ ಏನಿದೆ ಅದು ಸಂಪೂರ್ಣವಾಗಿ ಸ್ತಬ್ಧಗೊಂಡಿತ್ತು. ಭಾನುವಾರ ದಿವಸ ಇದಕ್ಕೆ ಚಾಲನೆಯನ್ನು ಕೊಡ್ತಾರೆ. ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾರೆ, ಐ ಹಿಯರ್ ಬೈ ಆಸ್ ಅ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಡೊನಾಲ್ಡ್ ಟ್ರಂಪ್ ಅಥರೈಸ್ಡ್ ಟು ಮೂವ್ ದಿ ಶಿಪ್ಸ್ ಅಂತ ಹೇಳಿದ್ದಾರೆ. ಅಥರೈಸ್ಡ್ ಅಂತ ಅಂದರೆ ನನ್ನ ಹಕ್ಕಿನಿಂದ ಇನ್ನು ಹೇಳ್ತಾ ಇದ್ದೀನಿ ಅಂತ. ಹೀಗೆ ಆತ ಕೈ ಕುಲುಕಿದ್ದು, ಈ ರೀತಿ ಹೇಳಿದ್ದು ಬೇಕಾದಷ್ಟು ಸಲ ಆಗಿಬಿಟ್ಟಿದೆ. ಯುದ್ಧ ಮುಗಿದೋಯ್ತು, ಇನ್ನು 3 ದಿವಸ, ಈ ವಾರದ ಅಂತ್ಯದೊಳಗೆ ಮುಗಿದು ಹೋಗುತ್ತೆ. ಇಲ್ಲ ಅಂದ್ರೆ ಭಾಳ ದೊಡ್ಡ ಮಟ್ಟದ ಪರಿಣಾಮವನ್ನು ಇರಾನ್ ಎದುರಿಸಬೇಕಾಗತ್ತೆ. ಇರಾನ್ ಏನೂ ನಾಮಾವಶೇಷ ಆಗಿ ಹೋಗ್ತದೆ, ಆ ರೀತಿ ನಾವು ಮಾಡ್ತೀವಿ, ಅಲ್ಲಿ ಏನೂ ಉಳಿಯೋದಿಲ್ಲ. ಒಂದು ಕಡೆ ಧಮಕಿ ಹಾಕ್ತಾರೆ, ಮತ್ತೊಂದು ಕಡೆ ಮುಗಿದು ಹೋಗ್ತದೆ ಅಂತ ಹೇಳ್ತಾರೆ. ಇದು ನಿರಂತರವಾಗಿ ಫೆಬ್ರವರಿ 28ಕ್ಕೆ ಶುರುವಾಗಿದ್ದು ಇಲ್ಲಿವರೆಗೂ ಸುಮಾರು ಅಜಮಾಸು 108-109 ದಿವಸದವರೆಗೂ ಇದೇ ನಡ್ಕೊಂಡು ಬಂದಿದೆ. ಈ ಬಾರಿ ಅದಕ್ಕೆ ತಾರ್ಕಿಕವಾದ ಅಂತ್ಯ ಬರ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಏಕೆಂದರೆ ಅದಕ್ಕಾಗಿ ಕತಾರ್ ಈ ಬಾರಿ ಸಂಧಾನಕಾರ ಹೋಗಿರೋದು. ಇಷ್ಟು ದಿವಸ ಭಿಕ್ಷಾಪಾತ್ರ ಹಿಡಿದಂಥ ಪಾಕಿಸ್ತಾನ ಹೋಗ್ತಾ ಇತ್ತು. ಇಸ್ಲಾಮಾಬಾದ್ ಟಾಕ್ಸ್ ಅಂಥೇಳಿ ಹೋಟೆಲ್ಗಳನ್ನು ಬುಕ್ ಮಾಡ್ತಾ ಇತ್ತು, 5 ಸ್ಟಾರ್ ಹೋಟೆಲ್ಲು. ಎಲ್ಲ ಚಾನಲ್ನಲ್ಲಿ ಇದರ ವಿಜೃಂಭಣೆ ನಡೀತಾ ಇತ್ತು. ಮಾತುಕತೆಯೇ ನಡೀತಿರಲಿಲ್ಲ, ಎಲ್ಲವೂ ವಿಫಲ ಆಗಿಬಿಡೋದು. ಮತ್ತೆ ಮಾರನೇ ದಿವಸ ಯುದ್ಧ ಶುರುವಾಗೋದು. ಈ ಯುದ್ಧದ ಒಟ್ಟು ಹಿನ್ನೆಲೆಯನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ತಮಗೆಲ್ಲ ಗೊತ್ತಿರೋದ್ರಿಂದ ಅದನ್ನು ಮತ್ತೆ ಪ್ರಸ್ತಾಪ ಮಾಡೋದು ಬೇಡ, ಚರ್ವಣ ಬೇಡ, ಪ್ರಚ್ಛ ಮಾಡೋದು ಬೇಡ ಅಂತ ಅದನ್ನ ಹೇಳ್ತಾ ಇಲ್ಲ. ಏನೇನಾಯಿತು, ಹೆಂಗಾಯಿತು, ಇದೇನು ಮಾಡ್ತು, ಅದೇನು ಮಾಡ್ತು, ಆ ಕತೆ ಬೇಡ. ಈಗ ಏನಿದೆ ಅದ್ರ ಬಗ್ಗೆ ಮಾತ್ರ ಕ್ಲುಪ್ತವಾಗಿ ಮಾತನಾಡೋಣ. ಏಕೆಂದರೆ ನಿಮ್ಮ ಸಮಯವೂ ಅಮೂಲ್ಯ, ನನ್ನ ಸಮಯವೂ ಅಮೂಲ್ಯ. ಜೊತೆಗೆ ನನಗೆ ಡಾಕ್ಟ್ರ್ ಹೇಳಿದ್ದಾರೆ, ವಾಯ್ಸ್ ರೆಸ್ಟ್ ಕೊಡಿ ಅಂತ ಹೇಳಿದ್ದಾರೆ. ಅತಿರೇಕದ ಮಾತಾಡಿದರೆ ನಮ್ಮ ವಾಯ್ಸ್ ಬಾಕ್ಸ್ಗೆ ತೊಂದರೆ ಇರೋದರಿಂದ ಇರೋ ವಿಷಯ ಹೇಳ್ತೇನೆ. ಕತಾರ್ ಸಂಧಾನಕಾರರಾಗಿ ಈ ಸಲ ಹೋಗ್ತಾ ಇದೆ. ಜೂನ್ 19ನೇ ತಾರೀಕು ಒಡಂಬಡಿಕೆಗೆ ಆ ಕಡೆಯಿಂದ ಇರಾನು, ಈ ಕಡೆಯಿಂದ JD ವ್ಯಾನ್ಸ್ ಅಮೇರಿಕೆಯಿಂದ ಹೋಗಿ ಸಹಿ ಹಾಕ್ತಾರೆ. ನನಗೆ ಒಂದಷ್ಟು ಅನುಮಾನಗಳಿವೆ. ಇದು ಆಗ್ತಾ ಇರೋದು ನಿಜ. ಜೂನ್ 19ಕ್ಕೆ ಸಿಗ್ನೇಚರ್ ಆಗೋದು ನಿಜ. ಅದನ್ನು ಇರಾನ್ ಕೂಡ ಖಚಿತಪಡಿಸಿದೆ. ಅದರ ಡೆಪ್ಯೂಟಿ ಫಾರಿನ್ ಮಿನಿಸ್ಟ್ರಿ ಇದ್ದಾನೆ, ಘರೀಬಾಬಾದ್ ಅಂತ ಆತನ ಹೆಸರು. ಅಬ್ಬಾಸ್ ಅರಗಾಚಿ ಹೆಸರನ್ನು ನಾವು ನಿರಂತರವಾಗಿ ಕೇಳ್ತಾ ಇದ್ವಿ. ಈಗ ಅಬ್ಬಾಸ್ ಅರಗಾಚಿ ವಿರುದ್ಧವಾಗಿ ಭಾಳ ದೊಡ್ಡ ಮಟ್ಟದ ಆಂದೋಲನ ನಡೀತಾ ಇದೆ, ಪ್ರತಿಭಟನೆ ಇರಾನ್ನಲ್ಲಿ ನಡೀತಾ ಇದ್ದಾವೆ. ನೀ ಹೆಂಗೆ ಒಪ್ಕೊಂಡೆ ಅಂತೇಳಿ ನೋಡಿ. ಈಗಾಗಲೇ ಭಿಕ್ಷಾಪಾತ್ರೆಯನ್ನು ಹಿಡಿದಿದೆ ಇರಾನು. ಸಂಪೂರ್ಣವಾಗಿ ಅದರ ಮೇಲೆ ಎಲ್ಲ ಇದನ್ನು ನಿಷೇಧಗಳಾಗಿದ್ದಾವೆ. ಎಲ್ಲಿಯೂ ಕೂಡ ಅದರ ತೈಲ ಸಪ್ಲೈ ಆಗ್ತಿರಲಿಲ್ಲ. 80% ಚೈನಾಗೆ ಕೊಡ್ತಾ ಇತ್ತು.
ಸಂಪೂರ್ಣ ಅದೀಗ ಫಿದಾಯಿನ್ ಪರಿಸ್ಥಿತಿಗೆ ಹೋಗಿದೆ, ಹುತಾತ್ಮ ಆಗೋ ಪರಿಸ್ಥಿತಿ ಹೋಗಿದೆ. ಆದರೂ ಅಲ್ಲಿಯ ಮತಾಂಧರು ಏನಿದ್ದಾರೆ ಯುದ್ಧವನ್ನು ಮುಂದುವರಿಸಿ ಅಂತ ಹೇಳುವಂಥ ಒಂದು ವರ್ಗವೇ ಅಲ್ಲಿದೆ. IRGC ಅಂತ ಏನಿದೆ ಅಲ್ಲ, ಅಲ್ಲಿ ಎರಡಿದಾವೆ ಪ್ಯಾರಲಲ್, ಒಂದು IRGC, ಒಂದು ಅಲ್ಲಿಯ ಆರ್ಮಿ. ಅಲ್ಲಿಯ ಸೇನೆಗೆ ಏನು ಬೆಲೆ ಇಲ್ಲ, ಅದರಲ್ಲಿ IRGCನೇ ಭಾಳ ಮುಖ್ಯವಾದದ್ದು. ನನಗೆ ಗೊಂದಲ ಕಾಡ್ತಾ ಇರೋದೇನೆಂದರೆ, ಮಾತುಕತೆ ಆಡಬೇಕಾಗಿದ್ದು ಯಾರ್ಯಾರ ಮಧ್ಯೆ? ಮಾತುಕತೆ ನಡೆಯಬೇಕಾಗಿದ್ದು ಇಸ್ರೇಲ್ ಮತ್ತು IRGC ಮಧ್ಯೆ. IRGC ಒಪ್ಕೋಬೇಕು, ಇಸ್ರೇಲ್ ಒಪ್ಕೋಬೇಕು. ಇಸ್ರೇಲ್ ನಿನ್ನೆ ಇಷ್ಟೆಲ್ಲ ಮಾತುಕತೆ ಆಗಿದೆ, ಯು ಕ್ಯಾನ್ ಮೂವ್ ಆನ್ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ ಮೇಲೆ ಬೈರೂತ್ ಮೇಲೆ ದಾಳಿ ಮಾಡಿದೆ ಇಸ್ರೇಲ್. ಎಫ್ ಅನ್ನುವಂಥ ಅಕ್ಷರವನ್ನು ಬಳಸಿ, ಆ ಶಬ್ದ ನಾನು ನಮ್ಮಲ್ಲಿ ಹೇಳಲ್ಲ, UF ಅಂತ ಹೇಳಿ ಬೆಂಜಮಿನ್ ನೆತನ್ಯಾಹುಗೆ ಈತ ಡೊನಾಲ್ಡ್ ಟ್ರಂಪ್ ಬಾಯಿಗೆ ಬಂದ ಹಾಗೆ ನಿನ್ನೆ ಮುಗಿದು ಇನ್ನು ಮುಂದೆ ನೀನು ದಾಳಿ ಮಾಡಬೇಡ, ಒಂದು ಹಂತಕ್ಕೆ ಬಂದು ತಲುಪ್ತಾ ಇದ್ದೀವಿ ಅಂತ. ವಾಸ್ತವವಾಗಿ ಯುದ್ಧ ಇರೋದು ಇಸ್ರೇಲ್ ಮತ್ತು IRGC ಮಧ್ಯೆ. ಮಾತುಕತೆ ಆಡಬೇಕಾಗಿದ್ದು ಇಸ್ರೇಲ್ ಮತ್ತು IRGC ಮಧ್ಯೆ ಆಗಬೇಕಾದಂಥ ಒಡಂಬಡಿಕೆ ಮಾಡ್ಕೋತಾ ಇರೋದು ಯಾರು? ಅಲ್ಲಿಯ ಪ್ರಜಾಸತ್ತಾತ್ಮಕವಾದಂಥ ಸರ್ಕಾರ, ಅದರ ವಿದೇಶಾಂಗ ಸಚಿವ ಮತ್ತು ಅಮೇರಿಕ, ಅವ್ರ ಮಧ್ಯೆ ಒಡಂಬಡಿಕೆ ಆಗುತ್ತೆ. ಇದು ಹೇಗಿದೆ ಅಂದರೆ, ಮೊನ್ನೆ ಗಾಜಾ ಶಾಂತಿ ಸಂಧಾನ ಅಂತ ಒಂದು ಮಾಡಿದ ಡೊನಾಲ್ಡ್ ಟ್ರಂಪ್. ನಿಮ್ಗೆ ನೆನಪಿದೆ ಅದು, ಗಾಜಾ ಪೀಸ್ ಅಂತೇಳಿ ಒಂದೇನೋ ಮಾಡಿದ್ರು ಅದನ್ನ, ಶೃಂಗಾರ. ಎಲ್ಲರೂ ಇದ್ರು ಅದರಲ್ಲಿ. ಹಮಾಸ್ ಉಗ್ರರು ಇರಲಿಲ್ಲ, ಇಸ್ರೇಲ್ ಇರಲಿಲ್ಲ. ಆ ಗಾಜಾ ಶಾಂತಿ ಒಪ್ಪಂದ ಏನಾಯಿತು ಅಂತ ಡೊನಾಲ್ಡ್ ಟ್ರಂಪ್ ಕೇಳಿದರೆ ಆತನಿಗೇನು ಅದ್ರ ಬಗ್ಗೆ ಈಗ ಅರಿವೇ ಇಲ್ಲ. ಎಲ್ಲರನ್ನೂ ಕರೆಸಿದ, 18 ಜನ ದೊಡ್ಡ ದೊಡ್ಡ ಜಗತ್ತಿನ ನಾಯಕರಿದ್ದರು, ಅವ್ರ ಸಮ್ಮುಖದಲ್ಲಿ ಸಹಿ ಆಯಿತು. ಮುಂದೆ ಅದೇನಾಯಿತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದೇ ರೀತಿ ಈಗ ಎಲ್ಲಿ ಆಗತ್ತೋ ಅನ್ನುವಂಥ ಆತಂಕ ಒಂದು ಕಡೆ, ಇನ್ನೊಂದು ಕಡೆ ಇದು ಆಗಿಬಿಟ್ರೆ ಸಾಕು ಅನ್ನುವಂಥ ಒಂದು ಆಶಾಭಾವ ಇನ್ನೊಂದು ಕಡೆ ಮಧ್ಯೆ. ನನಗೆ ಭಾಳ ಆಶ್ಚರ್ಯ ಆಗಿದ್ದೇನಂತಂದರೆ, ಇದಕ್ಕೆ ಇಶಾಕ್ ದಾರ್ ಹೋಗಿದ್ದಾನೆ ಪಾಕಿಸ್ತಾನದಿಂದ, ಅವನಿಗೂ ಇದಕ್ಕೂ ಏನು ಸಂಬಂಧ? ಈಗ ಮಾತುಕತೆ ಆಡಿಸ್ತಾ ಇರೋದು, ಸಂಧಾನಕಾರ ಇರೋದು ಕತಾರ್. ಇರಾನ್ ಒಪ್ಕೊಳ್ಳಿಕ್ಕೆ 2-3 ಕಾರಣಗಳು. ಇರಾನು 14 ಅಂಶಗಳನ್ನು ಡೊನಾಲ್ಡ್ ಟ್ರಂಪ್ಗೆ ಹೇಳಿದ್ದಾವೆ. ಈ ಅಂಶಕ್ಕೆ ನಿಮ್ಮ ಒಪ್ಪಿಗೆ ಇದ್ದರೆ ನಾವು ಸಹಿ ಹಾಕ್ಲಿಕ್ಕೆ ಸಿದ್ಧ. ಇನ್ನೊಂದು ಗೊಂದಲ ನನಗನಿಸಿದ್ದು, ಇದು ಡಿಜಿಟಲ್ ಫಾರ್ಮ್ಯಾಟಲ್ಲಿ ಡಿಜಿಟಲ್ ಸಿಗ್ನೇಚರ್ ಅಂತ ಇದ್ರ ಬಗ್ಗೆ ಮಾಹಿತಿ ಬಂದಿದೆ. ತಾವು ಓದಿದರೆ ತಮಗೂ ಗೊತ್ತಾಗುತ್ತೆ. ಡಿಜಿಟಲ್ ಸಿಗ್ನೇಚರ್ ಯಾವಾಗ ಅಂದರೆ, ನಾವು ನಿಮ್ಮ ಮಧ್ಯೆ ಒಂದು ಒಡಂಬಡಿಕೆ ಆಗ್ತದೆ. ನೀವೆಲ್ಲೋ ಛಾವಣಿನಲ್ಲಿ ಲಿಂಗ್ಸ್ಗೂರಲ್ಲಿ ಇರ್ತೀರಿ, ಅಥವಾ ಗುಲ್ಬರ್ಗಾದಲ್ಲಿ ಇರ್ತೀರಿ, ಅಥವಾ ಈ ಕಡೆ ಹುಮನಾಬಾದ್ನಲ್ಲಿ ಇರ್ತೀರಿ, ಅಥವಾ ಧಾರವಾಡದಲ್ಲಿದ್ದೀರಿ. ನಾನು ಇಲ್ಲೇ ಇರ್ತೀನಿ, ನೀವು ಅಲ್ಲೇ ಇರ್ತೀರಿ. ನೀವು ಅಲ್ಲಿಂದ ನನಗೆ ಲಿಂಕ್ ಕಳಿಸ್ತೀರಿ, ನಾನು ಅದನ್ನು ಡಿಜಿಟಲ್ ಸೈನ್ ಮಾಡಿ ನಿಮಗೆ ಕಳಿಸ್ತೇನೆ. ನೀವು ಅದನ್ನು ಲಿಂಕ್ ಓಪನ್ ಮಾಡ್ತೀರಿ, ನೀವು ಡಿಜಿಟಲ್ ಸೈನ್ ಮಾಡಿ ನನಗೆ ಕಳಿಸ್ತೀರಿ. ಇದಕ್ಕೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಅಂತ ಕರೀತಾರೆ. ಇಬ್ಬರು ವ್ಯಕ್ತಿಗಳು ವರ್ಚುವಲ್ ಆಗಿ ಒಂದು ಡೀಲನ್ನು ಮಾಡ್ಕೊಳ್ಳೋದಕ್ಕೆ ವರ್ಚುವಲ್ ಅಗ್ರಿಮೆಂಟ್, ವರ್ಚುವಲ್ MOU ಅಂತ ಕರೀತಾರೆ. ಈಗ ಡಿಜಿಟಲ್ ಸಿಗ್ನೇಚರ್ ಇದು ಆಗ್ತಾ ಇರೋದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ. ಡೊನಾಲ್ಡ್ ಟ್ರಂಪ್ ಈಗಾಗಲೇ ಫ್ರಾನ್ಸ್ನಲ್ಲಿದ್ದಾರೆ. G7 ಮೀಟಿಂಗ್ ನಡೀತಾ ಇದೆ. ನಮ್ಮ ನರೇಂದ್ರ ಮೋದಿ ಅವರು ಹೋಗಿದ್ದಾರೆ. ಅದ್ರ ಬಗ್ಗೆ ಬೇರೆ ಸಂಚಿಕೆಯಲ್ಲಿ ನಾನು ಮಾತಾಡ್ತೀನಿ. ನೀವು ಡಿಜಿಟಲ್ ಸಿಗ್ನೇಚರ್ ಮಾಡುವಾಗ ಒಂದು ಬೋಯಿಂಗ್ ವಿಮಾನವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ JD ವ್ಯಾನ್ಸನ್ನು ಕರೆಸಿ, ಇಟಲಿನಲ್ಲಿರುವಂಥ ಡೊನಾಲ್ಡ್ ಟ್ರಂಪ್ ಅಲ್ಲಿ ಹೋಗಿ ಜಿನಿವಾದಲ್ಲಿ ಅಲ್ಲಿ ಸೈನ್ ಮಾಡೋ ಅಗತ್ಯ ಏನಿದೆ? ನೀವು ಮಾಡ್ತಾ ಇರೋ ಡಿಜಿಟಲ್ ಸಿಗ್ನೇಚರ್. ಆ ಜಾಗಕ್ಕೆ ಹೋಗೋದಾದ್ರೆ ಡಿಜಿಟಲ್ ಸಿಗ್ನೇಚರ್ ಅಂತ ಯಾಕಂತೀರಿ? ಅಂದರೆ ಈ ರೀತಿಯಾದಂಥ ನಾವು ಅನುಮಾನ ಪಡಬಹುದಾದಂಥ ಬೇಕಾದಷ್ಟು ವಿಷಯಗಳಲ್ಲಿದ್ದಾವೆ. ಆದರೆ ಒಂದು ಪ್ಲಸ್ ಪಾಯಿಂಟ್ ಏನು, ಒಂದು ಸಂತೋಷದಾಯಕ ವಿಚಾರ ಏನು, ಈ ರೀತಿ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಎಂಜಿನ್ ಆಲ್ ದ ಶಿಪ್ಸ್ ಅಂತ ಯಾವಾಗ ಡೊನಾಲ್ಡ್ ಟ್ರಂಪ್ ಹೇಳಿದ್ರು, ಮೊಟ್ಟ ಮೊದಲು ಪಾಸಾಗಿ ಬಂದದ್ದೇ ಭಾರತದ ವಾಣಿಜ್ಯ ಹಡಗು. ಭಾರತ ನಿರುಂಬಳವಾಗಿ ನಿರಾಯಾಸವಾಗಿ ಇನ್ನು ಮುಂದೆ ಇಲ್ಲಿ ಇಟ್ ಕ್ಯಾನ್ ಸೇಲ್ ಇಟ್ಸ್ ವೆಸಲ್ಸ್ ಅಂತ. ನಾವು ಮೊನ್ನೆ ತಾನೇ ಅದರಿಂದ ಏಟನ್ನು ತಿಂದವರು. ನಾವು 3 ಬೇರೆ ಬೇರೆ ಹಡಗುಗಳಲ್ಲಿ ನಮ್ಮ ನಾವಿಕರನ್ನು ಕಳ್ಕೊಂಡವರು. ಅವೆಲ್ಲ ಮರ್ಚೆಂಟ್ ಶಿಪ್ಸು. ಅವೇನಾದರೂ ವಾರ್ಶಿಪ್ಸ್ ಆಗಿದ್ದರೆ, ಅದರೊಳಗೆ ಮಿಸೈಲ್ ಇಟ್ಟಿದ್ರು ಅದಕ್ಕೆ ಹೊಡೆದಿದ್ದೀನಿ ಅಂತ ಅಮೇರಿಕ ಹೇಳಿದರೆ ನಮ್ಮ ಒಪ್ಪಿಗೆ ಇದೆ. ನಮ್ಮ ನಾವಿಕರು ಜಗತ್ತಿನ ಬೇರೆ ಬೇರೆ ವಾಣಿಜ್ಯ ಹಡಗುಗಳಲ್ಲಿ ಕೆಲಸ ಮಾಡುವಂಥ 22% ಜನ ನಮ್ಮ ನಾವಿಕರಿದ್ದಾರೆ. ಹೇಳಿದ್ದೆ ನಾನು ಮೊನ್ನೆ ನಿಮಗೆ. 60% ಕೇವಲ ಗಲ್ಫ್ ರೀಜನ್ನಲ್ಲಿ ಇರುವಂಥ ಶಿಪ್ಗಳಲ್ಲಿ ಕೆಲಸ ಮಾಡ್ತಾರೆ ನಮ್ಮವರು. ಜಗತ್ತಿನಲ್ಲಿ ನಮ್ಮ ಕೊಡುಗೆ ಹೇಗಿದೆ, ಸೇವೆ ಹೇಗಿದೆ ಸುಮ್ಮನೆ ಗಮನಿಸಿ ನೋಡಿ. ಅಂಥದ್ರಲ್ಲಿ ಈ ರೀತಿ ಹೊಡೆದ ಮೇಲೆ ಅಮೇರಿಕ ಕ್ಷಮೆಯನ್ನೂ ಕೇಳಿಲ್ಲ ಅಂಥ ದೇಶ. ಇನ್ನು ಎರಡನೇದು ಹೇಳ್ತೀನಿ. ಫೆಬ್ರವರಿ 28ಕ್ಕೆ ಯುದ್ಧ ಶುರುವಾಯಿತು. ಒಂದು ಮಾತನ್ನು ಭಾಳ ಚೆನ್ನಾಗಿ ಹೇಳ್ತಾರೆ ಕೃಷ್ಣ ಅರ್ಜುನನಿಗೆ. ಯಾವಾಗಲೂ ಶತ್ರುವಿನ ಮುಖ್ಯವಾದಂಥ ಪ್ಲಸ್ ಪಾಯಿಂಟ್ಗಳ್ಯಾವ, ಮೆರಿಟ್ ಯಾವ ಅನ್ನೋದನ್ನು ನೋಡಿ ನಾವು ಯುದ್ಧ ಮಾಡಬೇಕು. ಎಲ್ಲರೂ ಏನು ಹೇಳ್ತಾರೆ, ಶತ್ರುವಿನ ದೌರ್ಬಲ್ಯವನ್ನು ನೋಡು. ದೌರ್ಬಲ್ಯವನ್ನು ನೋಡೋದು ಸರಿ, ಅದ್ರ ಜೊತೆ ಆತನ ಪ್ಲಸ್ ಪಾಯಿಂಟ್ಗಳೇನು, ಆತ ಯಾವುದರಲ್ಲಿ ನಿಪುಣ, ಯಾವುದರಲ್ಲಿ ನಿಷ್ಣಾತ,
ಯಾವುದರಲ್ಲಿ ಆತ ಕುಟಿಲ ಬುದ್ಧಿ ಮಾಡ್ಬೋದು, ಯಾವುದರಲ್ಲಿ ಚತುರ, ಅದು ಬಹಳ ಮುಖ್ಯ ಅಲ್ವಾ. ಅಮೇರಿಕ ಯುದ್ಧವನ್ನು ಶುರು ಮಾಡುತ್ತೆ ಫೆಬ್ರವರಿ 28ಕ್ಕೆ. ಮಾರ್ಚ್ 1ನೇ ತಾರೀಕು ಸಂಜೆ ಇರಾನ್ ಕಾಲಮಾನಕ್ಕೆ ಸ್ಟ್ರೇಟ್ ಆಫ್ ಹಾರ್ಮೋಸ್ ಕ್ಲೋಸ್ ಮಾಡಿಬಿಡ್ತಾರೆ. ಇದನ್ನು ಅಮೇರಿಕ ನಿರೀಕ್ಷೆಯನ್ನೇ ಮಾಡಿರಲಿಲ್ಲ. ಫೆಬ್ರವರಿ 28ಕ್ಕೆ ಮುಂಚೆ ಈ ಕಚ್ಚಾ ತೈಲದ ಬೆಲೆ $70 ಪರ್ ಬ್ಯಾರಲ್ ಇತ್ತು. $70 ಪರ್ ಬ್ಯಾರಲ್ ಇದ್ದದ್ದು 120ಕ್ಕೆ ಬಂತು. ಯುದ್ಧದ ಟಾಪ್ ಉತ್ಕಟಾವಸ್ಥೆಯಲ್ಲಿ $120 ಆಯಿತು. ಆಮೇಲೆ 104ಕ್ಕೆ ಇಳಿತು. ಈಗ 87ಕ್ಕೆ ಬರ್ತದೆ. ಅಲ್ಲಿಗೂ $17 ಪ್ರತಿ ಬ್ಯಾರಲ್ಗೆ ನಾವು ಎಕ್ಸ್ಟ್ರಾ ಕೊಡಬೇಕಾಗತ್ತೆ. ಜಗತ್ತು ಯಾರಿಂದ ಆಗಿದ್ದು? ಅಗೇನ್ ಅಮೇರಿಕಾದಿಂದ ಆಗಿದ್ದು. ಯುದ್ಧ ಇರೋದು ಯಾರಿಗೆ? ಇಸ್ರೇಲ್ಗೆ ಮತ್ತು ಇರಾನ್ಗೆ. ಯಾಕೆ? ಇರಾನ್ ಹೇಳುತ್ತೆ ಇಸ್ರೇಲ್ ಅನ್ನುವಂಥ ದೇಶ ಜಗತ್ತಿನ ಭೂಪಟದಲ್ಲಿ ಇರಬಾರ್ದು ಅಂತ. ಆಮೇಲೆ ಯಾರ್ಯಾರು ಇರಾನಿನ ಪ್ರಾಕ್ಸಿ ಹೋರಾಟಗಾರರಿದ್ದಾರೋ, ಟೆರರಿಸ್ಟ್ಗಳಿರ್ದಾರೋ, ಅವ್ರನ್ನೆಲ್ಲರೂ ಮುಗಿಸ್ಬೇಕನ್ನೋದು ಲೆಬನಾನಿನ ಇವರಿನಿಂದ ಹಿಡಿದು ಎಲ್ಲರನ್ನೂ ಕೂಡ, ಹಿಜ್ಬುಲ್ಲಾಗಳಿಂದ ಹಿಡಿದು ಹಮಾಸ್ ಉಗ್ರರಿಂದ ಹಿಡಿದು ಯಾರ್ಯಾರಿದಾರೋ ಆ ಭಾಗದಲ್ಲಿರುವಂಥ ಇಸ್ಲಾಂ ಮತಾಂಧರ ಯಾರಿದಾರೋ ಅವ್ರನ್ನ ಮುಗಿಸ್ಬೇಕನ್ನೋದು ಇಸ್ರೇಲ್ ಏಕಮೇವ ಗುರಿ ಅದರದು. ಜೊತೆ ಕೈ ಜೋಡಿಸಿದ್ದು ಅಮೇರಿಕ ಹೇಳುತ್ತೆ ನೀವು ಯುರೇನಿಯಂ ಎನ್ರಿಚ್ಮೆಂಟ್ ಮಾಡ್ಕೊಂಡಂಥ ನ್ಯೂಕ್ಲಿಯರ್ ಇದು ನಿಮ್ಮ ಹತ್ರ, ಅದರ ವಿರುದ್ಧವಾಗಿ ನಮ್ಮ ಹೋರಾಟ 450 kg ನೀವೇನು ಮಾಡಿದಿರಲ್ಲ ಆ ಅಣುಬಾಂಬನ್ನು ನಾಶ ಮಾಡಲಿಕ್ಕೆ ನಾವು ಬಂದಿದ್ದೀವಿ ಅಂತ ಸೇರ್ಕೋತದೆ ಇಸ್ರೇಲ್ ಜೊತೆಗೆ. ಸೇರ್ಕೊಂಡ್ಮೇಲೆ ಸರಿಯಾಗಿ ಯುದ್ಧವನ್ನು ಮಾಡ್ತಾ ಇಟ್ ಈಸ್ ಡಿಸಾಸ್ಟರ್. ಜಿಯೋಪಾಲಿಟಿಕಲ್ ಇಶ್ಯೂನಲ್ಲಿ ಅಮೇರಿಕಾಗಿರುವಂಥ ಡಿಸಾಸ್ಟರ್ ಇದೆಯಲ್ಲ, ಅದರ ಬಲಹೀನತೆ, ಅದರ ದೌರ್ಬಲ್ಯ, ಅದರ ಕೈಲಾಗಲಾದ ಸ್ಥಿತಿ, ಮೈಪರಿಚಿಕೊಳ್ಳುವ ಸ್ಥಿತಿ ಎಲ್ಲವನ್ನೂ ಜಗತ್ತಿ ಬಾರಿ ನೋಡಿಬಿಡ್ತೀವಿ. ಎರಡನೇದು, ಯಾವ ನ್ಯಾಟೋ ದೇಶಗಳು ಒಂದು ಭಯ ಹುಟ್ಟಿಸುವಂಥ ಅಮೇರಿಕೆಯ ಒಂದು ಪ್ರತೀತಿ ಇತ್ತಲ್ಲ, ಅದಕ್ಕೆ ಬ್ರೇಕ್ ಬಿತ್ತು. ಅಮೇರಿಕ ಏಕಾಂಗಿಯಾಗಿ ಇಡೀ ಯುದ್ಧವನ್ನು ನಿಭಾಯಿಸ್ತೇವೆ ವಿನಃ ಯಾವ ದೇಶಗಳು ಅದರ ಜೊತೆ ಸೇರಿಕೊಳ್ಳಲಿಲ್ಲ. ಅದರ ಬದಲಾಗಿ ಐರೋಪ್ಯ ರಾಷ್ಟ್ರಗಳು ಭಾರತದ ಜೊತೆ ಸ್ನೇಹವನ್ನು ಮಾಡಿದವು. ಜಿಯೋಪಾಲಿಟಿಕಲಿ ನಮಗೆ ನಿಮ್ಮ ಸಹಾಯ ಬೇಕು ಅಂದವು. ಮರೀನ್ ಟೈಮಲ್ಲಿ ಭಾರತ ನಮಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಲಿಕ್ಕೆ ಶುರು ಮಾಡಿದವು. ಹಾಗಾದರೆ ಇರಾನ್ ಇದ್ದಕ್ಕಿದ್ದ ಹಾಗೆ ಒಪ್ಕೊಂಡ್ಬಿಡ್ತೆ, ಈ ಯುದ್ಧ ಬೇಡ, ನಿಲ್ಲಿಸ್ಬಿಡೋಣ ಅಂದ್ಕೊಂಡು ನಿಲ್ತಾ ಇಲ್ಲ. ಅದಕ್ಕೆ ಜಜಿಯಾವನ್ನು ಸಲ್ಲಿಸಲಾಗಿದೆ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ನಮ್ಮ ಮೇಲೆ ದಾಳಿ ಮಾಡಬೇಡ ಅಂತ ನಿನ್ನಿಲ್ಲ ಮೊನ್ನೆ $3 ಬಿಲಿಯನ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೊಟ್ಟಿದೆ ಮೊನ್ನೆ ಇದೇ ಇರಾನ್ಗೆ. ಇನ್ನು ಕತಾರು $6 ಬಿಲಿಯನ್ ಕೊಟ್ಟಿದೆ. ಅಲ್ಲಿಗೆ $9 ಬಿಲಿಯನ್ ಆಯಿತು. ಅವರ ಬೇಡಿಕೆ $24 ಬಿಲಿಯನ್ ಇತ್ತು. ಒಟ್ಟು $300 ಬಿಲಿಯನ್ ಅಂತ ಅವ್ರು ಹೇಳ್ತಾ ಇರೋದು, $24 ಬಿಲಿಯನ್ ಅಂತ. ಅಂದರೆ ಇದಕ್ಕೆ ಮಾಂಡೋಲಿ ಅಂತ ಕರೀತಾರೆ. ನೀವು ಬಾಂಬೆಗೆ ಹೋದರೆ ಮಾಂಡೋಲಿ ದೇಯತೆ, ಆಮೇಲೆ ಮಾಂಡೋಲಿ ದೇಯತೆ, ಮಾಂಡೋವಲಿ ಅಂತಾರೆ. ಮಾಂಡೋವಲಿ ಅಂದರೆ ನೀವು ನಮ್ಮ ಮೇಲೆ ದಾಳಿ ಮಾಡಬೇಡಿ ಅಂತ ರೌಡಿಗಳಿಗೆ ನಾವು ದುಡ್ಡನ್ನು ಕೊಡೋದು. ಆ ದುಡ್ಡು ಕೊಟ್ಟ ಮೇಲೆ ಅವರು ನಮಗೆ ಪ್ರೊಟೆಕ್ಷನ್ ಮನಿಯ ರೀತಿಯಲ್ಲಿ ಅದನ್ನು ತಗೊಂಡು ನಮ್ಮ ಮೇಲೆ ದಾಳಿ ಮಾಡೋದಿಲ್ಲ. ಯಾವ ಸ್ಥಿತಿಗೆ ತಂದು ನಿಲ್ಲಿಸಿದ್ರು ಡೊನಾಲ್ಡ್ ಟ್ರಂಪ್? ಜಗತ್ತಿನ ಐರೋಪ್ಯ ರಾಷ್ಟ್ರಗಳನ್ನು, ಕೊಲ್ಲಿ ರಾಷ್ಟ್ರಗಳನ್ನು, ಭಾರತವನ್ನು ಎಲ್ಲಿಗೆ ತಂದು ನಿಲ್ಲಿಸಿದ್ರು? ಕೇರ್ ಆಫ್ ಫುಟ್ಪಾತ್ ಮಾಡಿದರು. ಭಾರತ ಏನೋ ಬಚಾವಾಯಿತು. ಭಾರತ ಆ ಕಡೆಯಿಂದ ರಷ್ಯಾದಿಂದ ಆಯಿಲ್ ತರಿಸ್ಲಿಕ್ಕೆ ಶುರು ಮಾಡ್ತು. ಸ್ವತಃ ಅಮೇರಿಕಾದಿಂದನೇ LNGನ ಎಲ್ಲ CNG ತರ್ಸೋಕ್ಕೆ ಶುರು ಮಾಡ್ತು. ಬಚಾವಾಗುವ ಎಲ್ಲ. ಆಮೇಲೆ ಆಫ್ರಿಕನ್ ರಾಷ್ಟ್ರಗಳಿಂದ ನಾವು ಖರೀದಿ ಮಾಡಲಿಕ್ಕೆ ಶುರು ಮಾಡಿದ್ವಿ. 61 ರಾಷ್ಟ್ರಗಳು ನಮಗೆ ತೈಲ ಉತ್ಪನ್ನವನ್ನು ಕೊಡ್ತಾ ಇದ್ದಾರೆ. ನಾವು ಸ್ಟೇಟ್ ಆಫ್ ಹಾರ್ಮೋಸ್ದಿಂದ ಎಷ್ಟು ನಷ್ಟವನ್ನು ಅನುಭವಿಸಿದೀವೋ ಅದರ ಜೊತೆಗೆ ನಾವು ಬೇರೆ ಸಮಾನಾಂತರ ಪರ್ಯಾಯ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ, ಅದು ಬೇರೆ ವಿಚಾರ. ಆದರೆ ಜಾಗತಿಕ ಮಟ್ಟದಲ್ಲಿ ಕೊಟ್ಟಂಥ ತೊಂದರೆ ಇದೆಯಲ್ಲ, ಈ ತೊಂದರೆ ಇತಿಹಾಸದಲ್ಲಿ ಖಾಯಮಾಗಿ ದಾಖಲಾಗ್ತದೆ. ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಯಾಕೆ ಒಪ್ಪಿಕೊಂಡ್ರು? ಇದಕ್ಕೆ ಡೊನಾಲ್ಡ್ ಟ್ರಂಪ್ ಯಾಕೆ ಒಪ್ಪಿಕೊಂಡ್ರು ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. ಕಾಂಗ್ರೆಸ್ನಲ್ಲಿ ಈತನಿಗೆ ಅಲ್ಲಿ ಬೆಲೆ ಇಲ್ಲ. ಅಮೇರಿಕಾದಲ್ಲಿ ಸೆನೆಟ್ನಲ್ಲೂ ಈತ ಸೋಲ್ತೀನಿ ಅನ್ನುವಂಥ ಗಾಬರಿ ಈತನನ್ನು ಕಾಡ್ತಾ ಇದೆ. ನವೆಂಬರಲ್ಲಿ ಚುನಾವಣೆ ಇದೆ. ಒಂದು ವೇಳೆ ಸೆನೆಟ್ನಲ್ಲಿ ಈತ ಸೋತಿದ್ದೇ ಆದ ಮಧ್ಯಂತರ ಚುನಾವಣೆಯಲ್ಲಿ ಈತನ ಮೇಲೆ ಇಂಪೀಚ್ಮೆಂಟ್ ಆಗತ್ತೆ. ಈತನ ಎಲ್ಲ ನಡಾವಳಿಗಳೇನಿದಾವೆ ಅದನ್ನು ಪ್ರತಿ ಬಾರಿ ಚರ್ಚೆಗೆ ತರಲಾಗತ್ತೆ. ಈತನ ಮೇಲೆ ಕೇಸ್ ಹೇರಲಾಗತ್ತೆ. ಈತನಿಗೆ ಕೋಳ ತೊಡಿಸುವ ಪರಿಸ್ಥಿತಿ ಬರಬಹುದು. ಜೊತೆಗೆ ಈತ ಮಾಡಿದ ಎಲ್ಲ ಕೆಲಸಗಳು ಅಸಿಂಧು ಅಂತ ಮಾಡುವಂಥ ಎಲ್ಲ ಸಾಧ್ಯತೆಗಳು ಸ್ಪಷ್ಟವಾಗಿದ್ದಾವೆ. ಅದಕ್ಕೆ ಭಿಕ್ಷೆ ಬೇಡಿದ ರೀತಿಯಲ್ಲಿ ಈತ ಕೊನೆಗೆ ಒಪ್ಕೊಂಡದ್ದು ಈ ಡೀಲ್ಗೆ. ಇಸ್ರೇಲ್ ಯಾಕೆ ವಾಪಸ್ ದಾಳಿ ಮಾಡ್ತಾ ಇದೆ? ಏಕೆಂದರೆ ಬೆಂಜಮಿನ್ ನೆತನ್ಯಾಹು ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ. ಅಲ್ಲಿ ಬೆನೆಟ್ ನೆತಾಲಿ ಇದಾನಲ್ಲ, ಆತ ಮಿತ್ರ ಪಕ್ಷಗಳನ್ನ ಸೇರಿಸ್ಕೊಂಡು ಸಮ್ಮಿಶ್ರವಾಗಿ ಯುದ್ಧವನ್ನು ಮಾಡಲಿಕ್ಕೆ ಅಲಯನ್ಸ್ ಮಾಡಿಕೊಂಡು ಕಾಯ್ತಾ ಇದ್ದಾನೆ.
ಈಗಾಗಲೇ ಬೆಂಜಮಿನ್ ನೆತನ್ಯಾಹು ನಿರಂತರವಾಗಿ ಯುದ್ಧ ಮಾಡಿದಂಥ ಅತಿ ಕೆಟ್ಟದಾದ ಹೆಸರನ್ನು ಇಸ್ರೇಲ್ನಲ್ಲಿ ಪಡೆದಿದ್ದಾನೆ. ಆತನ ಅವಧಿಯಲ್ಲಿ ನಿರಂತರವಾಗಿ ಯುದ್ಧ ನಡೀತಾ ಇದೆ, ದೇಶದ ಬಗ್ಗೆ ಕಾಳಜಿ ಆಗ್ತಾನೇ ಇಲ್ಲ. ಯಾವ ಇಸ್ರೇಲ್ ಅಂದರೆ ಜಗತ್ತಿನಲ್ಲಿ ನಾವೆಲ್ಲ ಮಾದರಿಯ ರಾಷ್ಟ್ರ ಅಂತ ಇದ್ವೋ ಅಂಥ ಇಸ್ರೇಲು ಕೇವಲ ಯುದ್ಧದಿಂದಾಗಿ ಈ ರೀತಿಯದಾದಂಥ ಅವಸಾನದ ಪರಿಸ್ಥಿತಿ, ಅಂದರೆ ದೇಶ ಮುಳುಗಿ ಹೋಗಲ್ಲ, 4 ಹೆಜ್ಜೆ ಹಿನ್ನಡೆ ಹಾಕೋದಿದೆಯಲ್ಲ, ಅದು ಕೂಡ ಭಾಳ ದೊಡ್ಡ ಅವಸಾನವೇ ಅಂತ ನಾವು ಪರಿಗಣಿಸಬೇಕಾಗತ್ತೆ. ಈ ಮಧ್ಯೆ ಇರಾನು ತಾನು ಒಂದು ದೊಡ್ಡ ಬಲಿಷ್ಠವಾದ ಶಕ್ತಿ, ನಾನು ಏನು ಬೇಕಾದರೂ ಮಾಡಬಲ್ಲೆ ಅಂತ ಒಂದು ಚೈನಾ ಇನ್ನೊಂದು ರಷ್ಯಾದ ಸಹಾಯದಿಂದ ಪ್ರೂವ್ ಮಾಡಿ ಆಗೋಯ್ತು. ಅಮೇರಿಕ ಹೇಗೆ ಬಲಹೀನ ಅಂತ ತೋರಿಸ್ಕೊಳ್ತೋ ಹಾಗೆ ಇರಾನು ಯಾವುದರ ಮೇಲೆ ನಿಷೇಧ ಹೇರಿ ಅದನ್ನು 1979ರಿಂದ ನಿರಂತರವಾಗಿ ಅದರ ಮೇಲೆ ದಾಳಿ ಆಗ್ತಾ ಇತ್ತು. ನೋಡಿ, ಭಾಳಷ್ಟು ಜನರಿಗೆ ಗೊತ್ತಿರಲಾರ್ದ ವಿಚಾರ ಏನಂದರೆ, ಈ ಇರಾನ್ ಇದೆಯಲ್ಲ, ಇದರ ಟೋಪೋಗ್ರಫಿ ಅಮೇರಿಕಾಗೆ ಅರ್ಥವೇ ಆಗಿಲ್ಲ. ಮೊದಲದಾಗಿ ಇದು ಇರಾಕ್ಗಿಂತ 3 ಪಟ್ಟು ದೊಡ್ಡದು, ಅಫ್ಘಾನಿಗಿಂತ 5 ಪಟ್ಟು ದೊಡ್ಡದು. ಅಫ್ಘಾನಿಸ್ತಾನದಲ್ಲಿ ಹೇಗೆ ಎಲ್ಲ ಕಡೆ ಬೆಟ್ಟ ಗುಡ್ಡು ಕಡಿದಾದ ಕಣಿವೆ ತೆಗ್ಗು ದಿನ್ನೆ ಇದೆಯಲ್ಲ, ಅದೇ ರೀತಿಯದಾದಂಥ ದೇಶ. ಈ ದೇಶದ ಮೇಲೆ ಬೂಟ್ಸ್ ಆನ್ ಗ್ರೌಂಡ್ ಮಾಡಿ ನೀವು ಗೆಲ್ಲಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಂತ ಅದು ಸೈನ್ಯದ ದೃಷ್ಟಿಯಲ್ಲಿ ಬಲಹೀನವ ಇಲ್ಲ ಅಂತ ಈ ಬಾರಿ ಸಾಬೀತು ಮಾಡಿಬಿಡ್ತು. ಸ್ಟೇಟ್ ಆಫ್ ಹಾರ್ಮೋಸ್ ಬಂದ್ ಮಾಡಿ ದಿವಾಳಿ ಸ್ಥಿತಿಗೆ ಹೋದರೂ ಯುದ್ಧವನ್ನು ನಿಲ್ಲಿಸುವಂಥ ಒಂದೇ ಒಂದು ಪ್ರಪೋಸಲನ್ನು ಯಾವತ್ತಾದರೂ ಕೇಳ್ತ್ಯಾ? ಅಥವಾ ಸಂಧಾನಕ್ಕೆ ಯಾರಾದರೂ ಬನ್ನಿ ಅಂತ ಇವತ್ತು ಕೇಳ್ಕೊಂಡಿದ್ಯಾ? ಅಮೇರಿಕ ಕೇಳ್ಕೊತಾ ಇದೆ. ಅಮೇರಿಕ ಪಾಕಿಸ್ತಾನವನ್ನು ಕಳಿಸತ್ತೆ, ಅಮೇರಿಕ ಕತಾರನ್ನು ಕಳಿಸತ್ತೆ, ಅಮೇರಿಕ ನೀವು ಅವ್ರಿಗೆ ದುಡ್ಡು ಕೊಡಿ, ನೀವು ದುಡ್ಡು ಕೊಡಿ ಅಂತ ಪೀಡಿಸತ್ತೆ. ಯಾಕೆ? ಡೊನಾಲ್ಡ್ ಟ್ರಂಪ್ಗೆ ಆ ಅನಿವಾರ್ಯ ಸ್ಥಿತಿ ಬಂದು ಒದಗಿಬಿಟ್ಟಿದೆ. ಅಲ್ಲಿಗೆ ಇರಾನ್ ಸ್ಥಿತಿ ಏನು? ಈಗ ಕೊನೆಗೆ ಆಗಿರೋದೇನು? 14 ಪಾಯಿಂಟ್ ಹೇಳಿದ್ದಾರೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ವಿವರವಾಗಿ ಹೇಳ್ತೇನೆ. ಭಾಳ ವಿಸ್ತೃತವಾದಂಥ ವಿಚಾರ ಇರೋದರಿಂದ ಅದನ್ನು ಇನ್ನೊಂದು ಸಂಚಿಕೆ ಮಾಡಬೇಕಾಗತ್ತೆ. ಯಾವ 2015ರಲ್ಲಿ ಬರಾಕ್ ಒಬಾಮ ಅಗ್ರಿಮೆಂಟ್ ಮಾಡ್ಕೊಂಡಿದ್ನಲ್ಲ, ಆ ಅಗ್ರಿಮೆಂಟ್ನ ತದ್ರೂಪ ಅಗ್ರಿಮೆಂಟನ್ನು ಮತ್ತೆ ಈ ಬಾರಿ ಡೊನಾಲ್ಡ್ ಟ್ರಂಪ್ ಮಾಡ್ಕೋತಾ ಇದ್ದಾರೆ. ಯಾವ ಸ್ಥಿತಿಗೆ ಬಂದಿದ್ದಾರೆ ಅಂದರೆ, ಯುದ್ಧ ನಿಲ್ಲಿಸಿಬಿಡಿ, ನೀವೇನಾದರೂ ಮಾಡಿ ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ ಅನ್ನೋ ಮಟ್ಟಿಗೆ ಶೇಕ್ ಹ್ಯಾಂಡ್ ಮಾಡಲಿಕ್ಕೆ ಡೊನಾಲ್ಡ್ ಟ್ರಂಪ್ ಸಿದ್ಧರಾಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಆದಮೇಲೆ ಹಾಗಾದ್ರೆ ಸ್ಟೇಟ್ ಆಫ್ ಹಾರ್ಮೋಸ್ ಸಂಪೂರ್ಣವಾಗಿ ಈಗ ಸ್ವತಂತ್ರ ಆಗಿಬಿಡ್ತಾ? ಖಂಡಿತವಾಗಿ ಇಲ್ಲ. ಅದರಲ್ಲಿ ಒಂದು ಪಾಯಿಂಟನ್ನು ಹಾಕಿದೆ ಇರಾನು. ನಾವು ಮತ್ತು ಒಮಾನು ಇಬ್ಬರೂ ಇದನ್ನು ನಿಯಂತ್ರಿಸ್ತೀವಿ. ಏನನ್ನು ನಿಯಂತ್ರಿಸ್ತೀವಿ? ಈ ಸ್ಟ್ರೇಟ್ ಆಫ್ ಹಾರ್ಮೋಸ್ನ ನಿಯಂತ್ರಿಸ್ತೀವಿ. ನಿಯಂತ್ರಿಸೋದು ಅಂದರೆ ಏನು? ನಿಯಂತ್ರಿಸೋದು ಅಂದರೆ ಅದರ ಮೇಲೆ ನಿಮಗೆ ಜಜಿಯಾ ಹಾಕೋದು, ನಿಮಗೆ ಟ್ಯಾಕ್ಸ್ ಹಾಕೋದು, ಮೇಂಟೆನೆನ್ಸ್ ದುಡ್ಡು ಅಂತ ಒಂದು ಬ್ಯಾರಲ್ಗೆ $1 ಕೇಳೋದು. ಈ ರೀತಿಯ ದಂಧೆಯನ್ನು ಮಾಡ್ಕೊಳ್ಳಿಕ್ಕೆ ಇರಾನ್ಗೆ ಅಮೇರಿಕ ಅವಕಾಶ ಮಾಡಿಕೊಡ್ತು. ಫೆಬ್ರವರಿ 28ರವರೆಗೂ ಯಾವುದು ಖುಲ್ಲಾಗಿತ್ತೋ, ಯಾರು ಬೇಕಾದರೂ ಓಡಾಡಬಹುದಾದಂಥ ಅಂತಾರಾಷ್ಟ್ರೀಯ ವಾಟರ್ ಹಂಚ್ಕೊಂಡಿತ್ತೋ, ಅಂತಾರಾಷ್ಟ್ರೀಯ ಜಲಸಂಧಿ ಹಂಚ್ಕೊಂಡಿತ್ತೋ, ಯಾವುದರ ಮೇಲೆ ಎಲ್ಲರ ಹಕ್ಕಿತ್ತೋ, ಈಗ ಅದು ಕೇವಲ ಇರಾನ್ ಮತ್ತು ಒಮಾನ್ಗೆ ಸಂಬಂಧಪಟ್ಟದ್ದಾಗಿದೆ. ಇದು ಡೊನಾಲ್ಡ್ ಟ್ರಂಪ್ ಮಾಡಿದಂಥ ಅತಿ ದೊಡ್ಡದಾದಂಥ, ಜಗತ್ತಿನ ಮೇಲೆ ಮಾಡಿದಂಥ ಅತಿ ದೊಡ್ಡದಾದಂಥ ದ್ರೋಹ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.